ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ತುಂಬ ಸಿಂಪಲ್ ಡಿಸೈನ್, ಬಿಗಿನರ್ ಡಿಸೈನ್ ಹಾಕ್ತಾಯಿದ್ದೀನಿ. ಬಟ್ ವಿತೌಟ್ ಕುಚ್ಚು ಬರುತ್ತೆ ಈ ಡಿಸೈನು. ಈ ಡಿಸೈನ್ ಹಾಕಲಿಕ್ಕೆ ನಾನಿಲ್ಲಿ ನೋಡಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸು. ಇದ್ರ ರಿಪ್ಲೇಸ್ಮೆಂಟು ನೀವು ಫ್ಲವರ್ ಬೀಡ್ಸ್ ಅಥವಾ ಬೇರೆ ಯಾವ ಬೀಡ್ಸ್ ಆದ್ರೂ ಸೇಮ್ ಈ ಸೈಜ್ ಇರೋ ಬೀಡ್ಸೇ ಬೇರೆದು ತೊಗೋಬೋದು. ಹಾಗೆ ಒಂದು ಸ್ಮಾಲ್ 3mm ಬೀಡ್ನು ಯೂಸ್ ಮಾಡ್ಕೊಂಡಿದ್ದೀನಿ. 2 ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹರಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಸೀರೆ ಯಾವ ಕಲರ್ ಇದೆಯೋ ಆ ಕಲರು ದಾರ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಏನಂದರೆ ಕಾಂಟ್ರಾಸ್ಟ್ ಬಂದಿರಲ್ವಲ್ಲ ಸ್ಯಾರಿ, ಸೇಮ್ ಕಲರ್ ಒಂದೇ ಕಲರ್ ಇರುತ್ತಲ್ಲ, ಆ ಥರ ಇರೋರು ಆರಾಮಾಗಿ ಡಿಸೈನ್ನ ಚೂಸ್ ಮಾಡ್ಕೊಂಡು ಹಾಕೋಬೋದು. ಯಾಕಂದರೆ ಇದು ಒಂದು ಕಲರಲ್ಲೇ ಹಾಕುವಂಥ ಡಿಸೈನು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಡ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ, ಕಿತ್ತೋಗಬಾರ್ದು ಅಂತ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1 2 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇವಾಗ ಗೋಲ್ಡನ್ ಬೀಡು, ಸ್ವಲ್ಪ ದೊಡ್ಡದಾಗಿರೋ ಬೀಡು ತೊಗೊಂಡಿದ್ದೀನಲ್ವ, ಇದನ್ನು ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ, ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕ್ಕೋತಿದ್ದೀನಿ. 1 2 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬೇಸಿಕ್ ಲೈನ್ ಅಲ್ವಾ, ಸ್ಟಾರ್ಟಿಂಗ್ ಲೈನು, ಸೊ ಹಂಗಾಗಿ ನೀಟಾಗಿ ಹಾಕ್ಕೊಳ್ಳಿ. ದಾರ ಹಿಂದೆ ಮುಂದೆ ಆಗುತ್ತೆ, ನೀಟಾಗಿ ನೋಡಿ ಹಾಕ್ಕೊಳ್ಳಿ. ತ್ರೀ ಚೈನ್ ಹಾಕಿ ನೆಕ್ಸ್ಟ್ ಮತ್ತೆ ನಾನು ಸೇಮು ಗೋಲ್ಡನ್ ಬೀಡ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಬೀಡನ್ನ ಲಾಕ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಆ ಲಾಕ್ನ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಕಂಟಿನ್ಯೂಸ್ ಆಗಿ 1 2 3 ಚೈನ್ ಸೇಮ್ ಇದೇ ಥರನೇ ಒಂದು ಬೀಡ್ ಹಾಕೋದು, 2 ಟೈಮ್ಸು 3 ಚೈನ್ ಬರುತ್ತೆ. 2 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ಬೀಡ್ ಬರುತ್ತೆ. ಸೇಮ್ ಫಸ್ಟ್ ಸ್ಟೆಪ್ಪು ಇದೇ ಥರನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಮಾಡಬೇಕಾದ್ರೆ ಲಾಸ್ಟಲ್ಲಿ 1 ಟೈಮ್ ಮಾತ್ರ 3 ಚೈನ್ ಹಾಕ್ಕೋಬೇಕು, 2 ಟೈಮ್ಸ್ ಬೇಡ. ಫಿನಿಶಿಂಗ್ ಮಾಡಬೇಕಾದ್ರೆ ಸೀರೆ ಕಂಪ್ಲೀಟಾಗಿ ಆದಮೇಲೆ ಲಾಸ್ಟಲ್ಲಿ 1 ಟೈಮ್ ಮಾತ್ರ 3 ಚೈನ್ ಹಾಕ್ಕೊಂಡು ಈ ದಾರನ ಕಟ್ ಮಾಡ್ಕೊಂಬಿಡಿ. ನೋಡಿ, ಸ್ಟಾರ್ಟಿಂಗಲ್ಲೂ ಫಸ್ಟ್ ಟೈಮು 3 ಚೈನ್, ನೆಕ್ಸ್ಟ್ ಬೀಡ್ ಮತ್ತು 2 ಟೈಮ್ಸ್ 3 ಚೈನ್, ಮತ್ತು ಬೀಡ್ ಮತ್ತು 2 ಟೈಮ್ಸ್ 3 ಚೈನ್, ಮತ್ತು ಬೀಡ್, ಲಾಸ್ಟಲ್ಲಿ 3 ಚೈನ್. ಸೀರೆಗೂ ಅಷ್ಟೇ ಇದೇ ಥರನೇ ಹಾಕ್ಕೋಬೇಕು. ಫಸ್ಟು 3 ಚೈನ್, ಲಾಸ್ಟಲ್ಲೂ 3 ಚೈನ್ ಬರಬೇಕು. ಇದನ್ನು ಇವಾಗ ಒಂದು 2 or 3 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ನೋಡಿ, ಇದು ಸ್ಟಾರ್ಟಿಂಗ್ ಫಸ್ಟ್ ಬೇಸ್ ಲೈನ್ ರೆಡಿ ಆಯಿತು. ಇವಾಗ ಸೆಕೆಂಡ್ ಲೇಯರ್ ಹಾಕ್ತಾಯಿದ್ದೀನಿ. ಸೆಕೆಂಡ್ ಲೇಯರ್ನ ನಾನಿಲ್ಲಿ ಫಸ್ಟು ಟೈಮು ಯಾವಾಗೂ ಅಷ್ಟೇ ನಾನಿಲ್ಲಿ ಫಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀನಲ್ವ, ಅದ್ರ ಮಧ್ಯದಲ್ಲಿ ಹೋಗಿ
ಸೆಕೆಂಡ್ ಸ್ಟೆಪ್ ಏನು ಸ್ಟಾರ್ಟ್ ಮಾಡ್ತೀವಲ್ವ ಆ ಥ್ರೆಡ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೋತೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ಫ್ರೆಂಡ್ಸ್ ನಿಮಗೆ ಕುಚ್ಚು ಬರಲ್ಲ ಇಲ್ಲಿ ಅಂತ. ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಎಲ್ಲೂ ಚೈನ್ಸ್ ಹಾಕ್ಕೊಂಡಿಲ್ಲ. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇನ್ನೊಂದು ಟೈಮು ಈ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಏನೂ ಲೂಸ್ ಆಗೋಲ್ಲ ಅಥವಾ ಕಿತ್ತೋಗಲ್ಲ ಅನ್ನೋ ರೀಸನ್ಗೆ ಇಲ್ಲಿ ಇನ್ನೊಂದು ಸಲ ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೋತೀನಿ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಸೈಡು ನೋಡಿ, ಬ್ಯಾಕ್ ಸೈಡು ಬೀಡ್ನ ಬ್ಯಾಕ್ ಸೈಡ್ ದಾರ ಕಾಣಿಸುತ್ತಲ್ವ, ಈ ದಾರದೊಳಗಡೆ ಹೋಗಿ ಒಂದು ದಾರನ ತೊಗೊಂಬರ್ತೀನಿ. ನೋಡಿ ಈಗ 3 ಲೂಪ್ಸ್ ಕಾಣಿಸ್ತಾ ಇದೆ. ಈ 2ರಲ್ಲಿ ಒಂದು ಮಾಡ್ತೀನಿ, ಈ 2ರಲ್ಲಿ ಒಂದು ಮಾಡ್ತೀನಿ. ಸೇಮ್ ಇದೇ ಥರನೇ ನಾನಿಲ್ಲಿ ಒಂದು 10ರಿಂದ 11 ಡಬಲ್ ಕ್ರೋಶೆ ಹಾಕ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರ ತೊಗೊತೀನಿ ಮತ್ತು ಬೀಡ್ನ ಈ ಬ್ಯಾಕ್ ಸೈಡ್ ಇರೋ ದಾರದೊಳಗಡೆ ಹೋಗೊಂದು ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೀವಿಲ್ಲಿ ತ್ರಿಬಲ್ ಕ್ರೋಶನೂ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ನೀವು ಸೈಡಲ್ಲಿ 3 ಚೈನ್ ಏನು ಹಾಕ್ಕೊಂಡಿರ್ತೀರಲ್ವ ಆ ಪ್ಲೇಸಲ್ಲಿ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡ್ರೆ ತ್ರಿಬಲ್ ಕ್ರೋಶೆ ಮಾಡೋದಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಏನು ಬೀಡ್ಸ್ ಆರ್ಚ್ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಈಗ 3 ಚೈನ್ ಹಾಕ್ಕೊಂಡು ನೀವು ತ್ರಿಬಲ್ ಕ್ರೋಶೆ ಮಾಡ್ತೀನಿ ಅಂದರೆ ಸ್ವಲ್ಪ ಕಂಜಕ್ಟೆಡ್ ಥರ ಆಗುತ್ತೆ. 1 2 3 1 2 3 4 ಆಗಿದೆ ಫ್ರೆಂಡ್ಸ್. ಇಲ್ಲಿ 4 ಡಬಲ್ ಕ್ರೋಶೆ ಆಗಿದೆ. ಇನ್ನೊಂದು ಹಾಕ್ಕೊಳ್ಳೋಣ. ಇಲ್ಲಿ 1 2 3 4 5 ಆಗಿದೆ. 5 ಡಬಲ್ ಕ್ರೋಶೆ ಆದಮೇಲೆ ನಾನು ಇಲ್ಲೊಂದು ಸ್ಮಾಲ್ 3 mm ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೀಡ್ಸು ಬೇಕಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಏನು ಬೇಡ, ಸ್ಕಿಪ್ ಮಾಡ್ಕೊಳ್ಳಿ ನಿಮ್ಗೆ ಬೇಡ ಅಂದರೆ. ನೋಡಿ ಸೂಜಿ ಮೇಲೆ ಮತ್ತೊಂದು ಟೈಮ್ ದಾರ ತೊಗೊತೀನಿ. ನಾನಿಲ್ಲಿ ಬೀಡನ್ನ ಲಾಕ್ ಮಾಡಲ್ಲ, ಬೀಡ್ ಮೇಲೇ ಸೂಜಿ ಇರುತ್ತಲ್ಲ ಅದ್ರ ಮೇಲೆ ಒಂದು ದಾರ ತೊಗೊಂಡು ಸೇಮ್ ಪ್ಲೇಸು ಬೀಡನ್ನ ಬ್ಯಾಕ್ ಸೈಡ್ ಇರೋ ದಾರದಲ್ಲೇ ಹೋಗಿ ಒಂದು ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇದೇ ಥರನೇ ಬೀಡ್ ಹಾಕೋಕ್ಕಿಂತ ಮುಂಚೆ 5 ಡಬಲ್ ಕ್ರೋಶೆ ಮಾಡಿದ್ನಲ್ವ, ಬೀಡ ಹಾಕಿದ್ದಾದಮೇಲೆ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. 3 ಆಯಿತು. ಇವಾಗ ಇನ್ನು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 5 ಡಬಲ್ ಕ್ರೋಶೆ ಆಗಿದೆ ಫ್ರೆಂಡ್ಸ್. ಇಲ್ಲಿ ಫುಲ್ಲು ಆರ್ಚ್ಗೆ 10 ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದು ಬೀಡನ್ನ ಮಧ್ಯದಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಇದನ್ನು ನೋಡಿ, ಈ ಬೀಡನ್ನ ನಾನಿಲ್ಲಿ ಡೈರೆಕ್ಟಾಗಿ 3 ಚೈನ್ ಸ್ಕಿಪ್ ಮಾಡಿ, ಮಧ್ಯೆ ಇರೋ 3 ಚೈನ್ ಸ್ಕಿಪ್ ಮಾಡಿ 3 ಚೈನ್ ಲಾಕ್ ಇರುತ್ತಲ್ವ ಆ ಲಾಕಿಗೆ ಹೋಗಿ ಲಾಕ್ ಮಾಡ್ತೀನಿ. ನೋಡಿ ಆರ್ಚ್ ಈ ಥರ ಕಾಣಿಸುತ್ತೆ. ಟ್ರಿಪಲ್ ಕ್ರೋಶೆ ಮಾಡಿದ್ರೆ ನಮಗೆ ಇಲ್ಲಿ 3 ಚೈನ್ ಹಾಕಿದ್ದೀನಲ್ವ, ಟ್ರಿಪಲ್ ಕ್ರೋಶೆ ಮಾಡಿದರೆ ಇಲ್ಲಿವರೆಗೂ ಬಂದುಬಿಡುತ್ತೆ ಅದು ತ್ರಿಬಲ್ ಕ್ರೋಶೆ. ಸೊ ಹಾಗಾಗಿ 4 ಚೈನ್ ಹಾಕೋಬೇಕಾಗುತ್ತೆ. 3 ಚೈನ್ ಹಾಕಿದಾಗ ಆಲ್ಮೋಸ್ಟ್ ಅಲ್ಲಿ ನೀವು ಡಬಲ್ ಕ್ರೋಶನೇ ಮಾಡಿಕೊಡಿ. ನೋಡಿ ಇಲ್ಲಿಂದ ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಮಾತ್ರ ಇಲ್ಲಿ 3 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೆ. ಇವಾಗೇನು ಮಾಡ್ತಾ ಇಲ್ಲ ನಾನಿಲ್ಲಿ. ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಬೀಡನ್ನ ಬ್ಯಾಕ್ ಸೈಡ್ ಇರೋ 6 ಲೇಯರ್ ದಾರದೊಳಗಡೆ ಫುಲ್ಲು 6 ಲೇಯರ್ ದಾರ ತೊಗೋಬೇಕು. ಅದರೊಳಗಡೆ ಒಂದು ದಾರ ಅಂತಂದು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚೇನು ಬರಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಕುಚ್ಚು ಬರಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಥರನೇ 5 ಡಬಲ್ ಕ್ರೋಶೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು 5 ಡಬಲ್ ಕ್ರೋಶೆ ಅಂದರೆ ಒಂದು ಆರ್ಚ್ಗೆ 10 ಡಬಲ್ ಕ್ರೋಶೆ ಮಾಡಿ ಮಧ್ಯದಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು 2 3 4 5 ಸಖತ್ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು. ಕುಚ್ಚು ಬೇಡ ಅನ್ನೋರಿಗೆ, ಆಲ್ಮೋಸ್ಟ್ ಅಲ್ಲೂ ತುಂಬ ಜನರಿಗೆ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆನ ಹಾಕೋಕ್ಕೆ ಬರುತ್ತಲ್ಲ
ಅಂಥವ್ರಿಗೆ ಸಖತ್ ಈಸಿ ಇದೆ ಫ್ರೆಂಡ್ಸ್, ಬಿಗಿನರ್ಸ್ಗಂತೂ ಈ ಡಿಸೈನು. ಏನು ಹೆವಿ ಬೇಡ ನಮಗೆ, ಬೇರೆ ಬೇರೆ ಥರ ಡಿಸೈನ್ಸು ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ಡಿಸೈನು ಹಾಕ್ಬೋದು ಫ್ರೆಂಡ್ಸ್. ನೋಡಿ, ಈಗ 10 ಡಬಲ್ ಕ್ರೋಶ ಆಗಿದೆ. ಆರ್ಚ್ಗೆ ಲಾಸ್ಟ್ 10th ಒನ್ನು ಡಬಲ್ ಕ್ರೋಶನ ಈ 3 ಚೈನ್ನ ಲಾಕ್ ಏನಿದೆಯಲ್ಲ, ಮಧ್ಯದಲ್ಲಿರೋ 3 ಚೈನನ್ನು ಸ್ಕಿಪ್ ಮಾಡಿಕೊಂಡು 3 ಚೈನ್ನ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ಫುಲ್ಲಾಗಿ ತೋರಿಸ್ತೀನಿ ನಿಮಗೆ ನಾನು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 3 ಆರ್ಚ್ ಹಾಕಿದ್ದೀನಿ, ಸ್ಯಾಂಪಲ್ಗಂತ ಹಾಕಿರೋದಲ್ವ, ಸೊ 3 ಆರ್ಚ್ ಹಾಕಿದ್ದೀನಿ. ನೀವು ಸೀರೆ ಫುಲ್ಲು ಕಂಪ್ಲೀಟ್ ಮಾಡಬೇಕಾದ್ರೆ ನೋಡಿ, ಲಾಸ್ಟಲ್ಲಿ ಇನ್ನು 3 ಚೈನ್ ಹಾಕ್ಕೊಂಡಿರ್ತೀರಲ್ವ, ಇಲ್ಲಿಗೆ ನೀವು ಆರ್ಚ್ನ ಫಿನಿಶಿಂಗ್ ಮಾಡಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ಬರದೇ ಇರೋದಕ್ಕೆ, ಸೊ ಎಕ್ಸ್ಟ್ರಾ ಏನು ಚೈನ್ಸ್ ಬೇಡ, ಲಾಸ್ಟಲ್ಲಿ 3 ಚೈನ್ ಬರಲಿ, ಸ್ಟಾರ್ಟಿಂಗಲ್ಲಿ 3 ಚೈನ್ ಬರಲಿ ಫ್ರೆಂಡ್ಸ್. ನೋಡಿ, ಇದು ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಬೇಗ ಹಾಳಾಗುತ್ತೆ, ಕುಚ್ಚು ಬೇಡ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಾನು ಆಗಲೇ ಹೇಳ್ದಾಗೆ ನಿಮಗೆ ತ್ರಿಬಲ್ ಕ್ರೋಶ ಬೇಕಂದರೆ 4 ಚೈನ್ ಹಾಕ್ಕೊಳ್ಳಿ, ಡಬಲ್ ಕ್ರೋಶ ಬೇಕಂದರೆ 3 ಚೈನ್ ಹಾಕ್ಕೊಳ್ಳಿ. ನಿಮಗೆ ಕುಚ್ಚು ಬೇಕು ಈ ಡಿಸೈನ್ಗೂ ಅಂದರೆ ಮಧ್ಯದಲ್ಲಿ ಒಂದು 3 ಚೈನ್ ಅಥವಾ 4 ಚೈನು, ಕುಚ್ಚು ಹಾಕ್ಲಿಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಚೈನ್ ಹಾಕ್ಕೊಂಡು ನೀವು ಆರ್ಚ್ನ ಹಾಕೋಬೋದು. ಈ ಡಿಸೈನ್ಗೆ ನೀವು ಅರೌಂಡ್ ಒಂದು 300ಇಂದ 350ವರೆಗೂ 300 ಮ್ಯಾಕ್ಸಿಮಮ್ ಅಂದರೆ 300ವರೆಗೂ ಮಾಡ್ಬೋದು ಪ್ರೈಸು. ಹಾಗೆ ಯಾವ್ಯಾವ ಪ್ಲೇಸಲ್ಲಿ ಯಾವ ಥರ ಇರುತ್ತೆ ಕಾಸ್ಟು ಆ ಥರ ನೋಡಿಕೊಂಡು ಒಂದು 50 ರುಪೀಸು ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಎಲ್ಲೂ ಏನೂ ಬೆಂಡ್ ಆಗೋ ಥರ ಏನೂ ಅನಿಸೋದಿಲ್ವ, ಆರ್ಚು ಸಖತ್ ನೀಟಾಗಿ ಬರುತ್ತೆ. ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅವನಿ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.